ಮದುವೆಯ ಮೊದಲ ರಾತ್ರಿ ಹೊಸ ಸೊಸೆ ಏನು ಮಾಡಿದ್ಲು ನೋಡೋಣ ಬನ್ನಿ. ಆರಾಧ್ಯ ಹೆವಿ ಲೆಹೆಂಗಾ ಮತ್ತು ಆಭರಣಗಳನ್ನು ಧರಿಸಿದರಿಂದಲೇ ಬೆವರು ಸುರಿಯುತ್ತಾ ದೇಹ ಸಂಪೂರ್ಣವಾಗಿ ದಣಿದು ಹೋಗಿದ್ದರು. ಒಂದರ ನಂತರ ಒಂದಾಗಿ ಎಲ್ಲ ವಿಧಿಗಳನ್ನು ನಡೆಯುತ್ತಲೇ ಇತ್ತು. ಅವಳ ದೇಹ ನೆಲಕ್ಕೆ ಉರುಳುವಂತಾಗಿತ್ತು. ಆದರೆ ಯಾವುದೋ ಅಜ್ಞಾತ ಶಕ್ತಿಯಿಂದ ಅವಳು ಮೌನವಾಗಿ, ಅಲ್ಲಿ ಅನೇಕ ಸಂಬಂಧಿಕರು ಸುತ್ತುವರಿದರಿಂದ ಮೌನವಾಗಿ ಕುಳಿತಿದ್ದಳು. ಇಂದು ಎಲ್ಲರ ಮಾತುಗಳು, ನೋಟಗಳು ಅವಳ ಮೇಲೆಯೇ ಕೇಂದ್ರೀಕೃತವಾಗಿದ್ದವು. ಏಕೆಂದರೆ ಇಂದು ಅವಳೇ ವಧು ಆಗಿದ್ದಳು. ಸಾಮಾನ್ಯವಾಗಿ ಕಣ್ಣುಗಳನ್ನು ಕೆಳಗೆ ಇಳಿಸಿಕೊಂಡು ಕುಳಿತಿದ್ದರು. ಪ್ರತಿಯೊಂದು ನೋಟವು ತನ್ನನ್ನೇ ನೋಡುವಂತೆ ಅವಳಿಗೆ ಅನಿಸುತ್ತಿತ್ತು. ಆದ್ದರಿಂದ ಇನ್ನಷ್ಟು ಎಚ್ಚರಿಕೆಯಿಂದ ಅವಳು ಕುಳಿತಿದ್ದಳು. ಅನೇಕ ವಿಧಿವಿಧಾನಗಳ ನಂತರ ಆರಾಧ್ಯ ತುಂಬ ದಣಿದಿದ್ದಳು. ಗಂಡನ ಮನೆಗೆ ಕಾಲಿಟ್ಟ ಮೊದಲ ದಿನವೇ ಇದು. ಗೃಹ ಪ್ರವೇಶದಿಂದಲೇ ಅವಳು ತನ್ನ ಅತ್ತೆ ಮೋಹಿನಿಯವರನ್ನು ಗಮನಿಸುತ್ತಿದ್ದಳು. ಅತ್ತೆ ಕೆಂಪು ಬಣ್ಣದ ರೇಷ್ಮೆ ಸೀರೆಯನ್ನು ಧರಿಸಿದರು. ನುಣ್ಣನೆಯ ಕೆಂಪು ಕುಂಕುಮ ಬೇತಲಲ್ಲಿ ದೊಡ್ಡ ಕೆಂಪು ಹಣೆಬಟ್ಟು, ಬಾಯಲ್ಲಿ ಕೆಂಪು ಎಲೆ, ಎಲ್ಲ ವಿಧಿವಿಧಾನಗಳಿಗೆ ಸೂಚನೆಗಳನ್ನು ಕೊಡುತ್ತಲೇ ಇದ್ದರು. ಒಟ್ಟಾರೆ ಅವರ ವ್ಯಕ್ತಿತ್ವ ಗಂಭೀರವಾಗಿತ್ತು. ಯಾರಿಗಾದರೂ ತಟ್ಟನೆ ಗದರಿಸುತ್ತಿದ್ದರು. ಆದರೆ ಆರಾಧ್ಯಳ ನೆಗೆಣಿ ಹೇಮ ತುಂಬ ಮೃದುವಾದ ಸ್ವಭಾವದವಳು. ಅವಳು ಆರಾಧ್ಯಳೊಂದಿಗೆ ಬಹಳ ಪ್ರೀತಿಯಿಂದ ಮಾತನಾಡುತ್ತಿದ್ದಳು. ಅವಳ ಜೊತೆಗೆ ಆರಾಧ್ಯಳಿಗೆ ತುಂಬ ಸಹಜತೆಯ ಅನುಭವವಾಗುತ್ತಿತ್ತು. ಸಂಜೆಗೆ ಅವಳನ್ನು ಅಲಂಕರಿಸಲು ಪಾರ್ಲರ್ನವರು ಬಂದಿದ್ದರು. ಅವರು ಹೋದ ನಂತರ ಅತ್ತೆ ಮತ್ತು ನೆಗಿಣಿ ಅವಳ ರೂಮ್ಗೆ ಬಂದರು. ಹಾಲು ಮತ್ತು ತಿಂಡಿಯನ್ನು ತಂದುಕೊಟ್ಟರು. ಆರಾಧ್ಯಗೆ ಹಾಲು ಕುಡಿಯಲು ಅತ್ತೆ ಹೇಳಿದರು ಮತ್ತು ಹೇಳುತ್ತಾಳೆ, ಕೇಳು ಸೊಸೆ, ಇವತ್ತು ನಿನ್ನ ಮದುವೆಯ ಮೊದಲ ರಾತ್ರಿ. ಮನೆಯಲ್ಲಿ ಬಹಳಷ್ಟು ಅತಿಥಿಗಳಿದ್ದಾರೆ. ಒಂದು ವಿಷಯ ನೆನಪಿಟ್ಟುಕೋ, ಕೊಠಡಿಯ ಹೊರಗೆ ಯಾವ ಶಬ್ದವೂ ಬರಬಾರದು. ನಮ್ಮ ಮನೆಯಲ್ಲಿ ಗಂಡಸರು ಕೆಲವೊಮ್ಮೆ ಕೋಪದಲ್ಲಿ ಕೈ ಎತ್ತುತ್ತಾರೆ. ಆದರೂ ನೀನು ಸಹಿಸಿಕೊಂಡು ಹೋಗಬೇಕು ಅಂತ ಹೇಳುತ್ತಾಳೆ. ಆ ಮಾತು ಕೇಳಿ ಆರಾಧ್ಯ ಆಶ್ಚರ್ಯದಿಂದ ಅತ್ತೆಯ ಮುಖವನ್ನೇ ನೋಡುತ್ತಾ ನಿಂತಳು. ಮೋಹಿನಿ ಮುಂದುವರೆದು ಹೇಳಿದಳು, ದೊಡ್ಡ ಸೊಸೆಯು ತನ್ನ ಮೊದಲ ರಾತ್ರಿ ನಮಗೆ ನಾಚಿಕೆ ತರಿಸಿದಳು. ಆದರೆ ನೀನು ಹಾಗೇನು ಮಾಡಬಾರದು, ಅರ್ಥ ಆಯ್ತಾ ಅಂತ ಹೇಳುತ್ತಾಳೆ. ಇದನ್ನು ಕೇಳಿ ಆರಾಧ್ಯ ಮೌನವಾಗಿ ಅತ್ತೆಯ ಮುಖವನ್ನೇ ನೋಡುತ್ತಾ ಉಳಿದುಕೊಂಡಳು. ನೆಗಿಣಿ ಮುಖದಲ್ಲಿ ದುಃಖದ ಭಾವ ಮೂಡಿತ್ತು. ಅವಳ ಮದುವೆಯ ಮೊದಲ ರಾತ್ರಿ ಅವಳ ಗಂಡ ನಶೆಯಲ್ಲಿ ಅವಳೊಂದಿಗೆ ಕೆಟ್ಟ ವರ್ತನೆ ಮಾಡಿದ್ದನ್ನು ಅವಳು ನೆನಪಿಸಿಕೊಂಡು ಭಾವುಕಳಾದಳು. ಆ ನೆನಪು ಇಂದಿಗೂ ಅವಳ ಕಣ್ಣಲ್ಲಿ ನೀರನ್ನು ತರಿಸುತ್ತದೆ. ಅತ್ತೆಯ ಮಾತುಗಳನ್ನು ಕೇಳಿ ಹೇಮಾಳಿಗೆ ಮತ್ತೆ ಆತಂಕವಾಯಿತು. ಸೂಕ್ಷ್ಮವಾಗಿ ಕಾಣುವ ಆರಾಧ್ಯಳೊಂದಿಗೆ ಅರ್ಪಿತ್ ಏನಾದರೂ ತಪ್ಪು ಮಾಡಿದರೆ ಈ ಹುಡುಗಿ ಸಹಿಸಿಕೊಳ್ತಾಳ ಅಂತ ಅವಳೊಳಗೆ ವಿಚಾರ ಮೂಡುತ್ತಿದ್ದವು. ಅತ್ತೆ ಹೊಸ ಸೊಸೆಗೆ ಉಪದೇಶ ನೀಡಿ ಕೊಠಡಿಯಿಂದ ಹೊರಟಳು. ಹೇಮಾ ಕಣ್ಣೀರನ್ನು ಒರೆಸಿಕೊಂಡು ಹೇಳಿದಳು, ಆರಾಧ್ಯ, ನಿನ್ನನ್ನು ನೀನೇ ಕಾಪಾಡಿಕೊಳ್ಳು ಅಂತ ಅವಳಿಗೆ ಸಮಾಧಾನ ಮಾಡಿ ಅವಳನ್ನು ರೂಮ್ಗೆ ಬಿಟ್ಟು ಹೇಮಾ ಹೊರಟಳು. ಮುಂದಿನ ಪ್ರಯಾಣವನ್ನು ಆರಾಧ್ಯಳೆ ನಿರ್ಧರಿಸಬೇಕಾಗಿತ್ತು. ಕೊಠಡಿಗೆ ಹೋದಾಗ ಅವಳು ನೋಡಿದಳು. ಅದು ಬಹಳ ವಿಶೇಷವಾಗಿ ಅಲಂಕರಿಸಲಾಗಿತ್ತು. ಗುಲಾಬಿ ಮತ್ತು ಮಲ್ಲಿಗೆಯ ಸುಗಂಧದಿಂದ ಕೊಠಡಿ ತುಂಬ ಮಧುರವಾಗಿತ್ತು. ಆದರೆ ಅತ್ತೆಯ ಮಾತುಗಳನ್ನು ಕೇಳಿದ ನಂತರ ಅವಳಿಗೆ ಯಾವುದು ಚೆನ್ನಾಗಿ ಅನಿಸಲಿಲ್ಲ. ಅವಳು ಯೋಚಿಸಿದಳು, ಮದುವೆಯ ನಂತರ ನನ್ನ ಗಂಡ ಹಾಗಿರಬೇಕು ಹೀಗಿರಬೇಕು ಅಂತ ಅಂದುಕೊಂಡಿದ್ದೆ. ಆದರೆ ಇವರು ಹೇಳುವ ಮಾತು ಕೇಳಿದರೆ ನನ್ನ ಗಂಡ ಹೇಗಿದನೋ ಏನೋ ಅನ್ನುವ ಭಯ ಹುಟ್ಟುತ್ತಿದೆ ಅಂತ ವಿಚಾರ ಮಾಡುತ್ತಾಳೆ. ಅಷ್ಟರಲ್ಲಿ ಅರ್ಪಿತ್ ಕೊಠಡಿಗೆ ಬಂದ. ಡ್ರಿಂಕ್ ಮಾಡಿದ ವಾಸನೆ ದೂರದಿಂದಲೇ ಬರುತ್ತಿತ್ತು. ಅವನು ಅಲುಗಾಡುತ್ತಾ ಅವಳ ಬಳಿ ಬಂದ. ಆರಾಧ್ಯಳ ಹೃದಯ ಜೋರಾಗಿ ಬಡಿತ ಆರಂಭಿಸಿತ್ತು. ಅರ್ಪಿತ್ ಏನು ಹೇಳದೆ ಅವಳ ಭುಜವನ್ನು ಹಿಡಿದು ಹಾಸಿಗೆಯ ಕಡೆ ತಳ್ಳಿದ್ದ. ಆರಾಧ್ಯ ಇದಕ್ಕೆ ಸಿದ್ಧಳಿರಲಿಲ್ಲ. ಅವಳು ಎದ್ದು ನಿಲ್ಲಲು ಪ್ರಯತ್ನಿಸಿದಾಗ ಅವನು ಅವಳ ಕೈ ಹಿಡಿದು ಎಳೆದ ಮತ್ತು ಅಲುಗಾಡುವ ಧ್ವನಿಯಲ್ಲಿ ಅವನು ಹೇಳಿದ್ದ, ನಾನು ನಿನ್ನ ಗಂಡ, ನೀನು ಓಡಿ ಹೋಗಲು ಯಾಕೆ ಯತ್ನಿಸುತ್ತಿದ್ದೀಯಾ? ಇಡೀ ಜೀವನ ನೀನು ನನ್ನ ಸಂತೋಷವನ್ನೇ ನೋಡಬೇಕು ಅಂತ ಹೇಳುತ್ತಾನೆ. ಆರಾಧ್ಯ ಹೇಗೋ ಎದ್ದು ನಿಂತು ಅವನನ್ನು ಹಿಂದಕ್ಕೆ ತಳ್ಳುತ್ತಾ ಹೇಳಿದಳು, ನಾನು ನಿನ್ನ ಹೆಂಡತಿ, ಖರೀದಿಸಿದ ವಸ್ತು ಅಲ್ಲ. ನನಗೂ ಭಾವನೆಗಳಿವೆ, ಇಚ್ಛೆಗಳಿವೆ. ಹೆಂಡತಿಯ ಮನಸ್ಸಿನಲ್ಲಿ ಸ್ಥಾನ ಪಡೆಯುವುದು ಹೇಗೆ, ಹೆಂಡತಿಗೆ ಗೌರವಿಸುವುದು ಹೇಗೆ, ಇದು ನಿನಗೆ ಗೊತ್ತಿಲ್ಲವೇ? ನಾನು ಮದುವೆಯ ಮೊದಲ ರಾತ್ರಿ ಮಾತನಾಡುತ್ತಾ ಒಬ್ಬರನ್ನೊಬ್ಬರು ಅರಿಯುತ್ತೇವೆ ಎಂದುಕೊಂಡಿದ್ದೆ. ಆದರೆ ನೀನು ಬಂದ ತಕ್ಷಣ ನನ್ನ ಮೇಲೆ ಹಕ್ಕು ತೋರಿಸುತ್ತಿದೆಯಾ? ಅರ್ಪಿತ್ ಕೋಪದಿಂದ ಹೇಳಿದ್ದ. ಈ ಸಮಯದಲ್ಲಿ ಉಪನ್ಯಾಸ ಕೇಳುವ ಮನಸ್ಥಿತಿಯಲ್ಲಿ ನಾನು ಇಲ್ಲ. ನನ್ನ ಸ್ನೇಹಿತರು ಹೇಳಿದರು, ಇವತ್ತು ನಿನ್ನನ್ನು ನಿಯಂತ್ರಿಸದಿದ್ದರೆ ಜೀವನ ಪೂರ್ತಿ ನೀನೇ ನನ್ನ ಮೇಲೆ ಆಳ್ವಿಕೆ ಮಾಡುತ್ತೀಯಂತೆ. ಅವನ ಮಾತುಗಳು ಡ್ರಿಂಕ್ ನಶೆಯಲ್ಲಿ ಗೊಂದಲಗೊಂಡಿದ್ದವು. ಆರಾಧ್ಯಳಿಗೆ ಕೋಪವೂ ಬಂತು. ಅವನ ಸ್ಥಿತಿಯನ್ನು ನೋಡಿ ನಗುವೂ ಕೂಡ ಬಂತು. ಅರ್ಪಿತ್ ಮುಂದೆ ಬಂದು ಹೇಳಿದ್ದ, ಮದುವೆ ಯಾಕೆ ಮಾಡ್ಕೊಂಡಿದೆಯಾ? ಮಾತನಾಡಲು ಅಲ್ಲ ಅಂತ ಹೇಳುತ್ತಾನೆ. ಇದರಿಂದ ಆರಾಧ್ಯಳಿಗೆ ಅತ್ತೆ ಯಾಕೆ ಅವಳನ್ನು ಎಚ್ಚರಿಸಿದಳು ಎಂಬುದು ಸ್ಪಷ್ಟವಾಯಿತು. ಆದರೆ ಅವಳು ದುರ್ಬಲಳಲ್ಲ. ಅರ್ಪಿತ್ ಅವನ ಕೈ ಹಿಡಿದು ಎಳೆಯಲು ಯತ್ನಿಸಿದಾಗ ಆರಾಧ್ಯ ಅವನಿಗೆ
ಒಂದು ಬಲವಾದ ತಮಾಚೆ ಕಪಾಳಕ್ಕೆ ಹೊಡೆದಳು. ನನ್ನೊಂದಿಗೆ ಶಿಸ್ತಿನಿಂದ ವರ್ತಿಸು. ಗೌರವ ಬೇಕಾದರೆ ಹೆಂಡತಿಗೂ ಗೌರವ ನೀಡುವುದನ್ನು ಕಲಿತುಕೋ. ಇಲ್ಲದಿದ್ದರೆ ಈ ಸಂಬಂಧವನ್ನು ನಾನು ಒಂದು ಭಾರವಾಗಿ ನಿಭಾಯಿಸುವುದಿಲ್ಲ. ಬೇಕಾದರೆ ನಾನು ನೇರವಾಗಿ ಪೊಲೀಸ್ ಠಾಣೆಗೆ ಹೋಗುತ್ತೇನೆ ಅಂತ ಹೇಳುತ್ತಾಳೆ. ತಮಾಚೆಯ ನಂತರ ಅರ್ಪಿತ್ ಬೆಚ್ಚಿಬಿದ್ದ. ಕೋಪದಲ್ಲಿ ಮುಂದಕ್ಕೆ ಬರುವಷ್ಟರಲ್ಲಿ ಆರಾಧ್ಯ ಅವನ ಕೈಯನ್ನು ಜೋರಾಗಿ ಮಡಚಿ ಹಿಡಿದಳು. ನೋವಿನಿಂದ ಅವನ ಬಾಯಿಯಿಂದ ಚೀರಾಟ ಹೊರಬಂತು. ಒಬ್ಬ ಆದರ್ಶ ಗಂಡನಂತೆ ಬದುಕಬೇಕೆಂದರೆ ನಿನ್ನ ನಶೆ ಇಳಿದ ಮೇಲೆ ನಾಳೆ ಮಾತಾಡೋಣ. ಇಲ್ಲದಿದ್ದರೆ ಈ ಸಂಬಂಧವನ್ನು ಮುರಿಯಲು ನನಗೆ 1 ನಿಮಿಷವೂ ಬೇಕಾಗುವುದಿಲ್ಲ ಎಂದಳು ಆರಾಧ್ಯ. ಅರ್ಪಿತ್ ಸಂಪೂರ್ಣ ಗಾಬರಿಗೊಂಡ. ಮತ್ತೆ ಅವಳಿಗೆ ಹೇಳಿದ್ದ, ದಯವಿಟ್ಟು ಈ ವಿಷಯ ಕೊಠಡಿಯ ಹೊರಗೆ ಹೋಗಬಾರದು. ಸಮಾಜದಲ್ಲಿ ನನ್ನ ಗೌರವ ಹಾಳಾಗುತ್ತದೆ. ನಶೆಯಲ್ಲಿ ನನಗೆ ತಪ್ಪಾಯಿತು, ಕ್ಷಮಿಸು ಅಂತ ಹೇಳುತ್ತಾನೆ. ಆರಾಧ್ಯ ನಗುತ್ತಾ ಹೇಳಿದಳು, ಇದು ಮೊದಲ ಬಾರಿಗೆ ಆಗಿರುವುದರಿಂದ ಕ್ಷಮಿಸುತ್ತೇನೆ. ಆದರೆ ಮುಂದೆ ಮದ್ಯಪಾನ ಮಾಡಿ ನನ್ನ ಬಳಿ ಬರಬಾರದು. ಅಷ್ಟರಲ್ಲಿ ಬಾಗಿಲು ತಟ್ಟುವ ಶಬ್ದ. ಮಗನ ಚೀರಾಟ ಕೇಳಿ ಮೋಹಿನಿ ಓಡಿ ಬಂದಳು. ಆರಾಧ್ಯ ಬಾಗಿಲು ತೆರೆದಳು. ಅತ್ತೆ ಆತಂಕದಿಂದ ಕೇಳಿದಳು, ಏನಾಯ್ತು ಅಂತ. ಅರ್ಪಿತ್ ಗಾಬರಿಗೊಂಡ. ಆರಾಧ್ಯ ಮೃದುವಾಗಿ ಅತ್ತೆಯ ಕಿವಿಯಲ್ಲಿ ಹೇಳಿದಳು, ಅತ್ತೆ, ಮದುವೆಯ ಮೊದಲ ರಾತ್ರಿ ಚೀರಾಟ ಕೊಠಡಿಯ ಹೊರಗೆ ಬರಬಾರದು ಅಂತ ನೀವೇ ಹೇಳಿದ್ರಲ್ಲ. ಈಗ ಸಂಬಂಧಿಕರು ಏನು ಅಂದುಕೊಳ್ಳುತ್ತಾರೆ ಅಂತ ತಮಾಷೆ ತಗೊಳ್ತಾ ಹೇಳುತ್ತಾಳೆ. ಅರ್ಪಿತ್ ತಕ್ಷಣ ಹೇಳಿದ್ದ, ಏನೂ ಆಗಿಲ್ಲ, ಬಿಸಿ ಹಾಲಿನ ಗ್ಲಾಸ್ ಬಿದ್ದಿತ್ತು, ಅದಕ್ಕೆ ಚೀರಾಟ ಬಂತು ಅಂತ ಹೇಳುತ್ತಾನೆ. ಅತ್ತೆ ಎಲ್ಲರ ಮುಂದೆ ವಿಷಯವನ್ನು ಹೆಚ್ಚಿಸದೆ ನಗುತ್ತಾ ಹೊರಟಳು. ಆದರೆ ರಾತ್ರಿ ಇಡೀ ಯೋಚಿಸುತ್ತಲೇ ಇದ್ದರು. ಹೊಸ ಸೊಸೆಯು ನನ್ನ ಮಗನಿಗೆ ಏನು ಮಾಡಿದಾಳೆ ಎಂದು. ಇತ್ತ ಆರಾಧ್ಯ ಹಗುರವಾದ ಬಟ್ಟೆ ಧರಿಸಿ ನಿಶ್ಚಿಂತವಾಗಿ ನಿದ್ರೆಗೆ ಜಾರಿದಳು. ಮದುವೆಯ ಮೊದಲ ರಾತ್ರಿ ಅವಳು ಸ್ಪಷ್ಟವಾಗಿ ತಿಳಿಸಿದಳು, ತಪ್ಪು ಸಹಿಸಿಕೊಳ್ಳುವವರಲ್ಲಿ ನಾನು ಸೇರಿಲ್ಲ. ಗೌರವ ಬೇಕಾದರೆ ಗೌರವ ನೀಡಲೇಬೇಕು, ಅವನು ಗಂಡನೇ ಆಗಿರಲಿ. ಬೆಳಗ್ಗೆ ಅರ್ಪಿತ ಅವಳ ಹತ್ರ ಮತ್ತೆ ಕ್ಷಮೆ ಕೇಳುತ್ತಾನೆ. ನನಗೆ ಎಲ್ಲರೂ ಹಾಗೆ ಹೇಳಿದರು, ಅದಕ್ಕೆ ನಾನು ಕುಡಿದು ಬಂದೆ. ನಾನು ಇದಕ್ಕೆ ಮೊದಲು ಯಾವತ್ತೂ ಕುಡಿಯದಿರಲಿಲ್ಲ. ಮದುವೆಯ ರಾತ್ರಿ ಅಂದರೆ ಹೀಗೆ ಇರುತ್ತೆ ಅಂತ ನಾನು ಅದನ್ನೇ ನೋಡುತ್ತಾ ಬಂದಿದ್ದೇನೆ. ನಮ್ಮ ಮನೆಯಲ್ಲಿ ಹೆಚ್ಚಿನ ಆದ್ಯತೆ ಗಂಡಸರಿಗೆ ಕೊಡುವುದನ್ನು ನೋಡುತ್ತಾ ಬಂದಿದ್ದೆ. ಯಾರೂ ನನಗೆ ಹೇಳಿಕೊಡಲಿಲ್ಲ ಹೆಣ್ಣು ಮಕ್ಕಳಿಗೂ ಗೌರವ ನೀಡಬೇಕು ಅಂತ. ಇನ್ಮೇಲೆ ನಿನ್ನನ್ನು ಹಾಗೆ ನಿನ್ನ ಇಚ್ಛೆ ಇರದೇನೆ ನಿನ್ನ ಹತ್ರ ನಾನು ಯಾವತ್ತೂ ಬರುವುದಿಲ್ಲ. ನಾನು ನಿನಗೆ ಮಾತು ಕೊಡುತ್ತೇನೆ, ಇಂದಿನಿಂದ ನೀನು ನನ್ನ ಹೆಂಡತಿಗಿಂತ ಸ್ನೇಹಿತೆ ಹೆಚ್ಚು ಅಂತ ಹೆಂಡತಿಗೆ ಹೇಳುತ್ತಾನೆ. ಆರಾಧ್ಯ ಗಂಡನ ಪಾಪದ ಮುಖ ನೋಡಿ ಅವನಿಗೆ ಕ್ಷಮಿಸುತ್ತಾಳೆ. ಇಬ್ಬರು ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಂಡಿದ ಮೇಲೆ ಇಬ್ಬರು ಅವರ ಹೊಸ ಜೀವನ ಆರಂಭ ಮಾಡಿದರು. ಅವತ್ತು ಆರಾಧ್ಯ ಅವನಿಗೆ ತಡೆಯಲಿಲ್ಲ ಅಂದರೆ ಅವಳ ಮೇಲೆ ಜೀವನ ಪೂರ್ತಿ ಅತ್ಯಾಚಾರ ಆಗುತ್ತಿತ್ತು. ಯಾರ ಮೇಲಾದರೂ ತಪ್ಪು ಆಗುತ್ತಿದ್ದರೂ ತಪ್ಪು ಸಹಿಸಿಕೊಳ್ಳಬಾರದು. ಇದು ತಪ್ಪು ಅಂತ ತಿದ್ದಿ ಹೇಳಬೇಕು. ಅವರ ತಪ್ಪು ತಿದ್ದಿಕೊಳ್ಳುವರು ತಿದ್ದಿಕೊಳ್ಳುತ್ತಾರೆ. ಇರದಿದ್ದರೆ ನಿಮ್ಮ ಜೀವನ ಅಂತೂ ನರಕಕ್ಕೆ ಹೋಗುವುದನ್ನು ನಿಲ್ಲುತ್ತದೆ. ನಿಮ್ಮ ಅಭಿಪ್ರಾಯವೇನು? ಮದುವೆಯ ಮೊದಲ ರಾತ್ರಿ ಆರಾಧ್ಯ ಮಾಡಿದ್ದದ್ದು ಸರಿಯೇ? ಸ್ನೇಹಿತರೆ, ಕತೆ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಕಥೆಯೊಂದಿಗೆ.